ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಫೌಂಡರ್ ಕಪಲ್ಸ್ ಟೈರ್ 2 ಟೈರ್ 3 ಸಿಟಿಯಲ್ಲಿ ಫೌಂಡರ್ ಕಪಲ್ಸ್ ಸಿಗೋದು ಬಹಳ ಕಷ್ಟ. ಒಂದಿಷ್ಟು ಸಮಸ್ಯೆಗಳು ಸಂಬಂಧಪಟ್ಟಂಗೆ ಒಂದು ಐಡಿಯಾ ಬಂತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ವೈಡ್ಲಿ ಡಾಟ್ ಇನ್ ಅನ್ನುವಂಥ ಒಂದು ಲೋಕಲ್ ಸರ್ಚ್ ಆ್ಯಪ್ನ ನಾವು ಅಕ್ಟೋಬರ್ 11-12 ಲಾಂಚ್ ಮಾಡ್ಬೋದು. ಸಾಫ್ಟ್ವೇರ್ ರೆಡಿ ಮಾಡ್ಕೊಡಕ್ಕೂ ಇದ್ದಾರೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ರೆಡಿ ಇದ್ದಾರೆ. ಸರ್ ಇದು ಲೋಕಲ್ ಸರ್ಚ್ ಆ್ಯಪ್ ಅನ್ನೋದಕ್ಕಿಂತ ಲೋಕಲ್ ಟು ಲೋಕಲ್, ಇನ್ನೂ ಲೋಕಲ್. ಈಗ ಯಾರಿಗೆ ಶಾಪ್ ಇಲ್ಲ ಅವ್ರಿಗೆ ಒಂದು ಡಿಜಿಟಲ್ ಶಾಪ್ ಇದ್ದಂಗೆ ನೀವು ಹೇಳೋ ಪ್ರಕಾರ. ಅಕ್ಟೋಬರ್ 11 ಮತ್ತು 12 ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಚಿಗೋನು, ಫೌಂಡರ್ ಸಿಇಒ ಆಫ್ ಬೆಲ್ಸ್ಪೈರ್ ವರ್ಚುವಲ್ ಆರ್ಟ್. ಇವತ್ತು ನಮ್ಮ IIC ಟಾಕ್ ಶೋ ವಿಚ್ ಇಸ್ ಇಗ್ನೈಟ್, ಇನ್ಸ್ಪೈರ್ ಅಂಡ್ ಕನೆಕ್ಟ್, ಆನ್ ಇನಿಷಿಯೇಟಿವ್ ಬೈ ದೀಕ್ಷಾಣ ಗ್ಲೋಬಲ್ ಡೆವಲಪ್ಮೆಂಟ್ ಫೌಂಡೇಶನ್. ಇವತ್ತು ನಮ್ಮ ಜೊತೆ ಬಹಳ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಕಪಲ್ ಫೌಂಡರ್ಸ್ ಮಿಸಸ್ ಅಂಬಿಕಾ ಮತ್ತೆ ಸಿದ್ಧಲಿಂಗ್ ಎಸ್ ಸರ್ ಅವರಿದ್ದಾರೆ. ಅವರು ವೈಡ್ಲಿ ಡಾಟ್ ಇನ್ ಅನ್ನೋ ಒಂದು ಕಂಪನಿ ವಿಚ್ ಇಸ್ ಟೀಮ್ ವರ್ಕ್ಸ್ LLP. ನಿಮ್ಮಿಬ್ಬರಿಗೂ ನಮ್ಮ ಒಂದು IIC ಪಾಡ್ಕಾಸ್ಟ್ ಶೋಗೆ ವೆಲ್ಕಮ್ ಸರ್. ವೆಲ್ಕಮ್ ಮ್ಯಾಮ್. ನಮಸ್ಕಾರ, ಥ್ಯಾಂಕ್ ಯು. ಅಂಡ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಫೌಂಡರ್ ಕಪಲ್ಸ್ ಟೈರ್ 2 ಟೈರ್ 3 ಸಿಟಿಯಲ್ಲಿ ಫೌಂಡರ್ ಕಪಲ್ಸ್ ಸಿಗೋದು ಬಹಳ ಕಷ್ಟ. ಸೊ ಅಂಥದ್ರಲ್ಲಿ ಆಸ್ ಎ ಫೌಂಡಿಂಗ್ ಕಪಲ್ಸ್ ನೀವು ಕಂಪನಿನ ಶುರು ಮಾಡಿದಾರ. ಸೊ ಈ ಒಂದು ಐಡಿಯಾ ಹೆಂಗೆ ಶುರು ಆಯ್ತು ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾಯ್ತಂದ್ರೆ. ಸರ್ ನಮಸ್ಕಾರ. ಮೊದಲನೇದಾಗಿ ಇದು ಐಡಿಯಾ ಬಂದಿರೋದು ಒಂದು 3 ವರ್ಷದ ಹಿಂದೆ. ಒಂದು 4-5 ಜನರು ಫ್ರೆಂಡ್ಸ್ಗಳ ಜೊತೆ ಕೂತಾಗ ಒಂದಿಷ್ಟು ಸಮಸ್ಯೆಗಳು ಸಂಬಂಧಪಟ್ಟಂಗೆ ಒಂದು ಐಡಿಯಾ ಬಂತು. ಏನು ಅಂದರೆ ಕೋವಿಡ್ ಟೈಮ್ ಇತ್ತು. ಕೋವಿಡಲ್ಲಿ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಅಂದರೆ ಯಾರಿಗೊಬ್ರು ಕರೋನಾ ಆದಾಗ, ಅದು ರೂರಲ್ ಏರಿಯಾದಲ್ಲಿ ನಾವಿದ್ದಿದ್ದು. ರೂರಲ್ ಏರಿಯಾ ಹೆಂಗೆ ಇದಕ್ಕೆ ಏನು ಮಾಡಬೇಕು ಅಂದರೆ ಯಾರು ಭಯ ಪಡ್ತಿದ್ರು, ಗಾಡಿಯಲ್ಲಿ ಒಯ್ಯಕ್ಕೆ ಭಯ ಪಡ್ತಿದ್ರು. ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಚಿಕ್ ಬುಕ್ ಅಂತೇಳಿ ಒಂದು ವೆಹಿಕಲ್ ರಿಲೇಟೆಡ್ ಇರುವಂಥ ಒಂದು ಆ್ಯಪನ್ನು ರೆಡಿ ಮಾಡಬೇಕು ಕಮ್ಯುನಿಕೇಷನ್ ಸಲುವಾಗಿ ಅನ್ನೋಂಥದ್ದು ಒಂದು ಫಸ್ಟ್ ಮೈಂಡಲ್ಲಿ ಬಂದಿತ್ತು. ಅದರಿಂದ ಪ್ರಾರಂಭ. ಆಮೇಲೆ ಒಂದಿಷ್ಟು ಕೆಲವರು ಗೆಳೆಯರ ಜೊತೆ ನಾವು ಸೇರಿಬಿಟ್ಟು ಒಂದು 4 ಸಲ ಮೀಟಿಂಗ್ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ವಿ. ಆಮೇಲೆ ಅದು ಯಾಕೋ ಎಂಡ್ ಆಫ್ ದಿ ಡೇ ಅವರಿಗೂ ನಮಗೂ ಕಮ್ಯುನಿಕೇಷನ್ ಸ್ವಲ್ಪ ಯಾಕಂದರೆ ಈಗ ಟೆಕ್ನಿಕಲಿ ಯಾರೂ ಇರಲಿಲ್ಲ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಆಯಿತು, ಯಾರದೇ ಅವ್ರದ್ದಾದಂಥ ಒಂದಿಷ್ಟು ಬಿಸ್ನೆಸ್ಗಳಿದ್ವು. ಹಂಗಾಗಿ ಕನೆಕ್ಟಿವಿಟಿ ಒಂದಾಗಲಿಲ್ಲ. ಎರಡನೇದು ಅಂದರೆ ರಿಲೇಟೆಡ್ ಆಗಿ ಯಾರಿಗೂ ಸಮಯ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಅದು ಡ್ರಾಪ್ಔಟ್ ಮಾಡಿದ್ವಿ. ನಾನೊಬ್ಬನೇ ಅದಕ್ಕೆ ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡಿಬಿಟ್ಟು, ಇಲ್ಲ ಇದು ಬಿಡಬಾರ್ದು ಬಂದಿರೋಂಥ ಐಡಿಯಾನ ಅಂತೇಳ್ಬಿಟ್ಟು, ಇಲ್ಲ ಕಂಟಿನ್ಯೂ ಆಗಿ ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ಕೋತಾ ಇದ್ದೆ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ. ಅವ್ರು ಕೆಲವೊಬ್ರು ಸೀನಿಯರ್ಸು ಮತ್ತು ಬಿಸ್ನೆಸ್ ಓರಿಯೆಂಟೆಡ್ ಇರುವಂಥ ಅನೇಕ ಜನರು ನಮ್ಗೆ ಸಂಪರ್ಕದಲ್ಲಿದ್ದಾಗ ಅವ್ರೇನಂದ್ರೆ, ಇಲ್ಲ ಓನ್ಲಿ ವೆಹಿಕಲ್ ರಿಲೇಟೆಡ್ ಮಾಡಬೇಡಿ, ಸಮಸ್ಯೆ ಅಂತಂದರೆ ಎಲ್ಲನೂ ಸಮಸ್ಯೆನೇ. ಅಂದರೆ ಈ ಸಿಟಿಗಳಲ್ಲೆಲ್ಲನೂ ಕನೆಕ್ಟಿವಿಟಿ ಅಂತಂದರೆ ಎಲ್ಲ ರೀತಿಯ ಕನೆಕ್ಟಿವಿಟಿ ಬೇಕು. ಹಾಗಾಗಿ ಎನಿ ಟೈಪ್ಸ್ ಇರುವಂಥ ಒಂದು ಎಲ್ಲ ಕ್ಯಾಟಗರಿ ಇರುವಂಥ ಒಂದು ವೆಬ್ಸೈಟನ್ನು ಅಥವಾ ಆ್ಯಪನ್ನು ನೀವು ಇದು ಮಾಡಿ ಅಂತ ಅವರಿಂದ ನಮಗೊಂದು ಸ್ವಲ್ಪ ಹಿಂಟ್ ಕೊಟ್ಟರು. ಅವರು ಫುಲ್ ಹೇಳಿರಲಿಲ್ಲ, ಆದರೆ ಒಂದು ಮಾತಲ್ಲಿ ನನಗೆ ಗೊತ್ತಾಯ್ತಿದ್ದು ಏನೋ ಈ ರೀತಿ ಹೇಳ್ತಿರ್ಬೋದು ಅಂತೇಳಿ. ಅದಾದಮೇಲೆ ನಮ್ಮ ಮಿಸಸ್ ಅವ್ರ ಜೊತೆ ನಾನು ಬಂದು ಮಾತಾಡಿದೆ. ಈ ರೀತಿ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ಬ್ಯುಸಿ ಇದ್ರು ಅವಾಗ, ಒಂದು 2-3 ವರ್ಷದ ಹಿಂದೆ. ಆಮೇಲೆ ಸ್ವಲ್ಪ ಕಂಟಿನ್ಯೂ ಹಂಗೆ ರನ್ ಮಾಡ್ಕೊಂಡು ಒಂದು 2-3 ಕಂಪ್ನೀಸ್ಗಳಿಗೆ ಇದು ಮಾಡಿದ್ವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ವೈಡ್ಲಿ ಡಾಟ್ ಇನ್ ಅನ್ನುವಂಥ ಒಂದು ಲೋಕಲ್ ಸರ್ಚ್ ಆ್ಯಪ್ನ ನಾವು ಅಕ್ಟೋಬರ್ 11-12 ಲಾಂಚ್ ಮಾಡ್ಬೋದು. ಓಕೆ, ಈಗ ನಿಮ್ದು ಟೆಕ್ ಬ್ಯಾಕ್ಗ್ರೌಂಡ್ ಇದೆನಾ, ಹೆಂಗೆ ಇದು ಟೆಕ್ನಾಲಜಿ ಕಂಪನಿ ಓಪನ್ ಮಾಡಿದಿರಲ್ಲ? ಐ ಆಮ್ ಕ್ಯೂರಿಯಸ್. ಇಲ್ಲ, ನಮ್ಮದು ಯಾರ್ದು ಮೊದಲು ಡಿಸ್ಕಸ್ ಮಾಡಿರೋರ್ದು ಒಬ್ಬರು ಅದ್ರಲ್ಲಿ ಟೆಕ್ನಾಲಜಿ ಇದಕ್ಕೆ ಸಂಬಂಧಪಟ್ಟಂಗೆ IT ಸಂಬಂಧಪಟ್ಟಂಗೆ ಬಿಟ್ರೆ ಉಳಿದೋದು ಯಾರ್ದು ಇರಲಿಲ್ಲ. ಹಾಗಾಗಿ ಅದು ಡ್ರಾಪ್ಔಟ್ ಆಗಿತ್ತು ನನಗನ್ಸಿದ ಮಟ್ಟಿಗೆ. ಯಾಕಂದ್ರೆ ಬೆಂಗಳೂರು ಹೋಗಿದ್ವಿ, 2-3 ಸಲ ಬೆಂಗಳೂರಲ್ಲಿ ಇದು ಮಾಡಿದ್ರು, ಅಲ್ಲಿ ಕರೆಕ್ಟಾಗಿ ಕನೆಕ್ಟಿವಿಟಿ ಆಗಿದ್ರೆ. ನಾನು ಇಲ್ಲಿ ನಮ್ದು ರಿಲೇಟೆಡ್ ಅಂದರೆ ನಂದು ಡಿಗ್ರಿ ಬ್ಯಾಕ್ಗ್ರೌಂಡು, ಇವ್ರದ್ದು MSc ಬ್ಯಾಕ್ಗ್ರೌಂಡು. ಹಾಗಾಗಿ ನಮ್ಗೇನು ಅಂದರೆ ಮಾಡಬೇಕು. ಬೇರೆ ಬೇರೆ ಕಂಪ್ನೀಸ್ ಅಂತೂ ಇವತ್ತಿನ ದಿನದಲ್ಲಿ ಈ ರೀತಿ ಐಡಿಯಾಸ್ಗಳಿಗೆ ಸಂಬಂಧಪಟ್ಟಂಗೆ ರೆಡಿ ಮಾಡ್ಕೊಡೋಕ್ಕೆ, ಸಾಫ್ಟ್ವೇರ್ ರೆಡಿ ಮಾಡ್ಕೊಡಕ್ಕೂ ಇದ್ದಾರೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ರೆಡಿ ಇದ್ದಾರೆ. ಹಾಗಾಗಿ ನಾವು ಆ ವೇವಲ್ಲಿ ಕೆಲಸ ಮಾಡೋಣ ಅಂತೇಳಿ ಡಿಸ್ಕಸ್ ಮಾಡಿದ್ಮೇಲೆ ಆ ವೇಯಲ್ಲಿ ನಾವು ರೆಡಿ ಮಾಡ್ತೀವಿ. ಓಕೆ ಮ್ಯಾಮ್, ನಿಮಗೆ ಕೇಳೋದಾದ್ರೆ ಕ್ವಶನ್, ಈಗ ಸರ್ ಹೇಳಿದ್ರು ಒಂದು ಫೇಲ್ ಐಡಿಯಾ, ಇದು ಹಿಂಗ್ ಮಾಡಿದ್ವಿ, ಅದು ವರ್ಕೌಟ್ ಆಗಿಲ್ಲ, ಇದನ್ನ ಇಂಪ್ರೊವೈಸ್ ಮಾಡಿ ವೈಡ್ಲಿ ಡಾಟ್ ಇನ್ ತರ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ನಿಮ್ಗೆ ಸರ್ ಬಂದಂಗೆ ಹೇಳಿದಾಗ ನಿಮ್ಗೇನ್ ಬಂತು ತಲೆಯಲ್ಲಿ? ಮೊದಲಿಗೆ ಅದು ಕೇಳಿದಾಗ ಬಾಳ ಇದಾಗ್ತದೋ ಇಲ್ಲೋ ಅಂತ ಅನಿಸ್ತದೆ. ಆಮೇಲೆ ರೆಗ್ಯುಲರ್ ಆಗಿ ಆ ಕಷ್ಟ ನೋಡಿದಾಗ, ಅಂದ್ರೆ ಈಗ ನಾವ್ ಹೇಳಿದ್ವಲ್ಲ, ಕರೋನಾ ಟೈಮಲ್ಲಿ ಆ ಸಮಸ್ಯೆ ನಾವು ನೋಡಿದ್ವಿ. ಹೊರಗೆ ಹೋಗ್ಬೇಕಾದ್ರೆ ಕಷ್ಟ, ಏನಾದ್ರೂ ತರ್ಬೇಕಾದ್ರೆ ಕಷ್ಟ. ಆಮೇಲೆ ಬಹಳಷ್ಟು ಜನರಿಗೆ ಏನೇ ತೊಂದ್ರೆ ಅದನ್ನು ಒಂದು ವೆಹಿಕಲ್ ಸಹ ಸಿಗ್ತಾ ಇರ್ಲಿಲ್ಲ. ಈ
ತರ ಮಾಡಿದ್ರೆ ಹೆಂಗ, ಈಗೇನ್ ಕರೋನಾ ಆದ ನಂತರನು ಈ ತರ ಮಾಡಿದ್ರೆ ಹೆಂಗ ಅನ್ನೋದು ನಾವು ಕಂಡ್ಕೊಂಡೇವಾಗ ಒಂದು ಮಾಡ್ಬೇಕು ಅಂತ ಇದ್ರು ನಮಗ್ ಸರಿಯಾದಂತ ಹೇಳಿದೆವಲ್ಲ ಈಗ ನೀವ್ ಕೇಳಿದಂತ ಪ್ರಶ್ನೆ, ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಆದ್ರೆ ನಮಗ್ ಅವಾಗ ಮಾಡ್ಬೇಕು ಅಂತಂದ್ರೆ ನಾವು ಮುಂದುವರಿಲಿಕ್ಕೆ ಆಗದೆ ಇರೋಂತ ಸಮಸ್ಯೆಗಳು ಎದುರಾಗ, ಅದಕ್ಕೆ ಅಲ್ಲಿಗೆ ಡ್ರಾಪ್ ಔಟ್ ಮಾಡಿದೆವು. ಮತ್ತೆ ಒಂದು ಸುಮಾರು ಒಂದು 6 ತಿಂಗಳ ನಂತರ ಮತ್ತೆ ಅದನ್ನ ಮಾಡ್ಬೇಕು, ಇದು ಮಾಡ್ಲೇಬೇಕು ಅನ್ನೋದು ನಾವು ಕೆಲವೊಬ್ರ ಜೊತೆ ಮಾತಾಡಿದ ನಂತರ ಈಗ ಅವ್ರು ಹೇಳಿದ್ರು, ಇದು ಹೇಳಿದಾಗ್ಲೆ ಅವ್ರು ಹೇಳಿದ್ರು ಇಲ್ಲ ಇದು ಒಂದೇ ಇದ್ರ ರೀಸನ್ ಅಲ್ಲಿ ನೀವ್ ಯಾಕೆ ಮಾಡ್ತೀರಿ, ಬೇರೆ ಬೇರೆ ಕೆಟಗರೀಸ್ ನಲ್ಲಿ ನೀವು ಮಾಡ್ಬೋದಲ್ಲ, ಸಮಸ್ಯೆ ವೆಹಿಕಲ್ ನಲ್ಲೇ ಇಲ್ಲ, ಆಲ್ ಓವರ್ ಇಂಡಿಯಾ ಇರ್ಬೋದು ಎಲ್ಲಾ ಕಡೆನೂ ಬಹಳಷ್ಟು ಕೆಟಗರಿಯಲ್ಲಿ ಸಮಸ್ಯೆ ಅದ. ರೆಗ್ಯುಲರ್ ಆಗಿ ನಾವು ಮನೆಯಿಂದನೇ ಪ್ರಾರಂಭ ಆದ್ರೂ ಬೆಳಗ್ಗೆ ಏನ್ ಬೇಕು ಅನ್ನೋದ್ರಿಂದ ಸಮಸ್ಯೆ ಪ್ರಾರಂಭ ಆಗ, ಅದಕ್ಕೆ ನಾವು ಎಲ್ಲಾ ಕೆಟಗರಿಯಲ್ಲಿ ನಾವು ಈ ರೀತಿ ಒಂದು ಸರ್ಚ್ ಆಪ್ ಅನ್ನು ಪ್ರಾರಂಭ ಮಾಡ್ಲೇಬೇಕು ಅಂತ ಹೇಳಿ ನಾವು ಈ ಒಂದು ಅದರಲ್ಲಿ ಸ್ಟಡಿ ಮಾಡಿದೆವು. ನಂತರ ಬಹಳಷ್ಟು ಜನರಿಗೆ ನಾವು ಸಮಯ ತಗೊಂಡು ಭೇಟಿ ಆದಾಗ ಬಹಳಷ್ಟು ಜನ ನಮ್ಗೆ ಅದ್ರ ಬಗ್ಗೆ ಕೆಲವೊಂದು ಸಂಗತಿಗಳು ಹೇಳಿದ್ರು. ನಂತರ ಅದನ್ನೇ ನಾವು ಸವಾಲಾಗಿ ತಗೊಂಡು ಒಂದೊಂದಾಗಿ ಮಾಡ್ತಾ ಹೋಗ್ತೀವಿ. ಓಕೆ, ಮತ್ತೆ ಈಗ widely.in ಏನು ಎಕ್ಸಾಕ್ಟ್ಲಿ, ಈಗ ನೀವು ಲೋಕಲ್ ಸರ್ಚ್ ಇಂಜಿನ್ ಅಂತ ಹೇಳಿದ್ರಿ, ಸೊ ಏನೇನ್ ಮಾಡುತ್ತೆ, ಏನೇನ್ ಫೀಚರ್ಸ್ ಇದೆ widely.in ಅಲ್ಲಿ? ಸರ್ ಇದು ಲೋಕಲ್ ಸರ್ಚ್ ಆಪ್ ಅನ್ನೋದಕ್ಕಿಂತ ಲೋಕಲ್ ಟು ಲೋಕಲ್, ಇನ್ನು ಲೋಕಲ್ ಹೈಪರ್ ಲೋಕಲ್ ಅಂತ ಕರೀಬೋದಾ? ಹೈಪರ್ ಲೋಕಲ್ ಅಂತಂದ್ರು ತಪ್ಪಾಗಲ್ಲ. ಯಾಕಂದ್ರೆ ಅನೇಕ ಪ್ಲಾಟ್ಫಾರ್ಮ್ಸ್ ಗಳಿದೆ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಪ್ಲಾಟ್ಫಾರ್ಮ್ಸ್ ಗಳಿದೆ. ಒಂದು ಈ ರೀತಿ ಇರುವಂತ ಬೇರೆ ಬೇರೆ ಕಂಪ್ನೀಸ್ದು ಲೋಕಲ್ ಅಲ್ಲಿ ಇದೆ. ಈಗ ಆಲ್ರೆಡಿ ನಾವು ಹೆಸರುಗಳು ಕಂಪ್ನೀಸ್ ಹೆಸರುಗಳು ಉಲ್ಲೇಖ ಮಾಡಬಾರ್ದು, ಆದ್ರೂ ಇದೆ. ಆದ್ರೆ ನಾನು ಫಸ್ಟ್ ಹೇಳ್ದಂಗೆ ಲೋಕಲ್ ಟು ಲೋಕಲ್ ಅಂದ್ರೆ ಪೂರ ಕ್ಯಾಪಿಟಲ್ ಸಿಟಿಗಳಿಗೆ ಮಾತ್ರ ಅವು ಸೀಮಿತ ಇರೋದು. ಈಗೀಗ ನಮ್ಮಂತ ಸಿಟಿಗಳಿಗೆ ಬರ್ತಾ ಇದೆ. ಅದಕ್ಕಿಂತ ಕೆಳಗ್ ಲೆವೆಲ್ ಅಲ್ಲಿ ನಾನು ಹೋಗ್ಬೇಕು ಅನ್ನೋಂತ ನನ್ನ ಇಚ್ಛೆ ಸರ್. ಯಾಕಂದ್ರೆ ಒಂದು ಕನೆಕ್ಟಿವಿಟಿ ರಿಲೇಟೆಡ್ ನಾವು ಇದು ಟೋಟಲ್ ಆಗಿರೋದ್ರಿಂದ ಎನಿ ಟೈಪ್ಸ್ ಆಫ್ ಸರ್ವಿಸ್ಗಳು ನಿಮಗೆ ಇವತ್ತಿನ ದಿನದಾಗ ಪ್ರತಿ ದಿನ ಯೂಸ್ ಮಾಡೋಂಥದ್ದು ಇರ್ಬೋದು, ಅದು ಪ್ರತಿ 1 ವರ್ಷಕ್ಕಾಗ್ಲಿ 2 ವರ್ಷಕ್ಕಾಗ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಇದ್ರಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊಲ್ಯೂಷನ್ ಆ ಕ್ಯಾಟಗರಿ ರಿಲೇಟೆಡ್ ಅನ್ನೋಂಥದ್ದು ಒಯ್ಬೇಕು ಅನ್ನೋಂಥದ್ದೇ ನಮ್ಮ ಕಾನ್ಸೆಪ್ಟ್. ಓಕೆ, ಈಗ ನೀವು ಹೇಳಿದ ಪ್ರಕಾರ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ ಈಗ ರೀಸೆಂಟ್ಲಿ ಬ್ಲಿಂಕಿಟ್ ಶುರು ಆಯ್ತು. ಯಾರು ಅನ್ಕೊಂಡಿರಲಿಲ್ಲ ಕಿರಾಣಿ ಸಾಮಾನು ಸೀದಾ ಮನೆ ಓನ್ಲಿ ಫಾರ್ ಮೆಟ್ರೋ ಸಿಟಿ. ಹೌದು. ಸೊ ನಿಮ್ಮ ಐಡಿಯಾ ಅಂತ ನನ್ಗೆ ಅನ್ಸೋ ಮಟ್ಟಿಗೆ ದಿಸ್ ಇಸ್ ಅ ರೈಟ್ ಮೂಮೆಂಟ್ ಟು ಸ್ಟಾರ್ಟ್. ಓಕೆ, ಅಂಡ್ ಮೇಡಮ್ ನಿಮ್ಗೆ ಕೇಳೋದಾದ್ರೆ ಈಗ ನಿಮ್ದು MSc ಬ್ಯಾಕ್ಗ್ರೌಂಡ್ ಹೌದಾ? ಸೊ MSc ಇನ್ ಟೆಕ್ನಾಲಜಿ ಆರ್ ಎಲ್ಸ್ ಹೆಂಗೆ ನಿಮ್ದು? ನಾನು ಟೀಚಿಂಗ್ ನನ್ನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು MSc B.Ed ಕಂಪ್ಲೀಟ್ ಮಾಡ್ಕೊಂಡೆ. ಆಮೇಲೆ ನಾನು 12 ವರ್ಷ ಟೀಚಿಂಗ್ ಮಾಡಿದ್ದೀನಿ. ನಂತರ ಟೀಚಿಂಗ್ ಮಾಡಿದ ನಂತರ ಇಲ್ಲಿ ನಾನು ಸೋಷಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ನನಗೆ. ಒಂದು NGOದಲ್ಲಿ ನಾನು ವರ್ಕ್ ಈಗಲೂ ಸಹ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಬಹಳಷ್ಟು ಜನರಿಗೆ ಭೇಟಿಯಾಗಂತ ಅವಕಾಶ ನಾನು ಕರ್ನಾಟಕ ಮತ್ತೆ ಎಲ್ಲಾ ಕಡೆ ಬಹಳಷ್ಟು ಜನರಿಗೆ ಭೇಟಿಯಾಗ್ಲಿಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ಒಬ್ಬ ಕಷ್ಟ ಇರೋಂತ ಹೆಣ್ಮಗಳು ಮತ್ತು ಆ ದೊಡ್ಡ ಲೆವೆಲಿನ ಎಲ್ಲಾ ಜನರಿಗೂ ಭೇಟಿಯಾದಾಗ ಏನ್ ಸಮಸ್ಯೆ, ಈ ರೀತಿ ಸೋಷಲ್ ಅಂತರ ಯಾಕದ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರ ಒಂದು ಹಣದ ಸಮಸ್ಯೆನೇ ಇರ್ಬೋದು, ಆರ್ಥಿಕ ತೊಂದರೆನೇ ಇರ್ಬೋದು, ಇದೆಲ್ಲ ಈ ರೀತಿ ಯಾಕೆ ಆಗ್ಲಿ ಅನ್ನೋದು ಒಂದು ಪ್ರಶ್ನೆ. ಇವೆಲ್ಲ ಪ್ರಶ್ನೆಗಳು ಯಾವಾಗ ಉದ್ಭವ ಆಗ್ತಾವ ಅಂತಂದ್ರೆ ಅವ್ರು ಎಕನಾಮಿಕಲಿ ವೀಕ್ ಇದ್ದಾಗ. ಈಗ ನಾವು ಈ ಸರ್ಚ್ ಆಪ್ ಇಂದ ಒಂದು ಎಲ್ಲ ಇರುತ್ತೆ ನಮ್ಮಲ್ಲಿ, ಆದ್ರೆ ಕೆಲವೊಂದು ಟೈಮಲ್ಲಿ ನಮ್ಗೆ ಏನು ಸಿಗಂಗಿಲ್ಲ. ಅದು ಹಣ ಇದ್ದವ್ರ ಸಮಸ್ಯೆ ಆಗಿರ್ಬೋದು ಅಥವಾ ಇರ್ಲಾರ್ದವ್ರ ಸಮಸ್ಯೆ ಆಗಿರ್ಬೋದು. ಈಗ ಅವ್ರಿಗೆ ಕೆಲವೊಬ್ರಿಗೆ ಏನೂ ಇರಂಗಿಲ್ಲ, ಆದ್ರೆ ಅವ್ರ ಹತ್ರ ಒಂದು ಸ್ಕಿಲ್ ಇರುತ್ತೆ. ಈಗ ನಾವು ಹೆಣ್ಮಕ್ಳು ಇರ್ಬೋದು, ಮನೇಲೆ ಕೂತ್ ಮಾಡಂತ ಬಹಳಷ್ಟು ಕೆಲಸಗಳನ್ನ ಈಗ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಯಾವ್ದು ಗೊತ್ತಿರಂಗಿಲ್ಲ, ಹೊರಗೆ ಹೋಗಿ ಗೊತ್ತಿರಂಗಿಲ್ಲ. ಆ ರೀತಿ ಎಲ್ಲ ಇದ್ದಾಗ ಅವರು ಈ ಒಂದು ನಮ್ಮ ಆಪ್ ಅನ್ನು ಯೂಸ್ ಮಾಡಿ ಬೆಳಿಬಹುದು ಅನ್ನೋದು ನಮ್ಮ ಉದ್ದೇಶ. ಮತ್ತೆ ಇಲ್ಲ ಮನೆ ಕುಂತಲ್ಲೇ ನನಗೊಂದು ಕೆಲವೊಂದು ತೊಂದರೆ ಅದ, ನಾನು ಸರ್ಚ್ ಮಾಡಿ ಇದನ್ನ ಪಡ್ಕೊಳ್ಬಹುದು ಅನ್ನೋರಿಗೆ ಇದು ಕೂಡ ಉಪಯೋಗ. ಅಂದ್ರೆ ಕೆಲಸ ಮಾಡೋರಿಗೆ, ಕೆಲಸ ಬೇಕಾದವ್ರು ಇಬ್ರಿಗೂ ಈ ಒಂದು ಆಪ್ ಬಹಳಷ್ಟು ಉಪಯೋಗ ಆಗ್ತದೆ ಅನ್ನೋದು ನಾನು. ಓಕೆ, ಈಗ ಯಾರಿಗೆ ಶಾಪ್ ಇಲ್ಲ ಅವ್ರಿಗೆ ಒಂದು ಡಿಜಿಟಲ್ ಶಾಪ್ ಇದ್ದಂಗೆ ನೀವ್ ಹೇಳೋ ಪ್ರಕಾರ. ಈಗ ಮನೇಲೆ ಎತ್ಕೊಂಡು ಹೆಣ್ಮಕ್ಳು ಯಾವ್ದಾದ್ರು ಒಂದು ಕೆಲಸ ಮಾಡ್ತಿದ್ರೆ, ಯಾವ್ದಾದ್ರು ಫುಡ್ ಪ್ರಾಡಕ್ಟ್ಸ್ ರೆಡಿ ಮಾಡ್ತಿದ್ರು ಅಂದ್ರು ನಿಮ್ಮ ಪ್ಲಾಟ್ಫಾರ್ಮ್ ಥ್ರೂ ಅವ್ರು ಏನಪ್ಪಾ ಅಂದ್ರೆ ಒಂದು ಡಿಜಿಟಲ್ ಶಾಪ್ ನ ಓಪನ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಕರಿಬಹುದಾ? ಹೆಂಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ಬಹುದು ಸರ್. ಈಗ
ಎಷ್ಟು ಜನರ ಹತ್ರ ನಮ್ಮ ಏರಿಯಾದಲ್ಲಿ ಎಸ್ಪೆಷಲಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಜನರ ಹತ್ರ ಸರ್ ಈಗ ಒಳ್ಳೆ ವರ್ಕ್ ಮಾಡಿರ್ತಾರೆ ಯಾವುದೇ ಸೆಕ್ಟರ್. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಿವಿಲ್ ಸೆಕ್ಟರ್ ಅಲ್ಲಿ ಅತಿ ಹೆಚ್ಚು ನಾನು ಅದರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಒಂದು 14 ಇಯರ್ ಅದರಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲೇ ಜಾಸ್ತಿ ನನಗೆ ಸಮಸ್ಯೆಗಳು ಕಂಡಿದ್ದು, ಅದಕ್ಕೊಂದು ಪ್ರಾಬ್ಲಮ್ ಜಾಸ್ತಿ ಇರುವಂತದ್ದು. ಇಷ್ಟು ಒಳ್ಳೆ ಕಾರಿಗಾರ್ ಇರ್ತಾರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ವರ್ಕರ್ಸ್ ಇರ್ತಾರೆ, ಅವರಿಗೆ ವರ್ಕ್ ಫೋಟೋಸ್ ಕಳಿಸು ಅಂತಂದ್ರೆ ನೀವು ಮಾಡಿರೋಂಥ ಡೀಟೇಲ್ ಕಳಿಸು ಅಂತಂದ್ರೆ ಲಾರ್ಡ್ ಗಟ್ಲಿ ನಾನು ಹೆಂಗೋ ತೆಗ್ದಿರುವಂತ ಫೋಟೋಸ್ಗಳು ಕಳಿಸ್ತಾರೆ. ಈಗ ಅಂತವ್ರು ಸ್ವಲ್ಪ ಪ್ರೊಫೆಷನಲ್ ಆಗಿರುವಂತವ್ರು ಆ ಫೋಟೋಸ್ಗಳು ಎಲ್ಲಾನು ಡೌನ್ಲೋಡ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ನಾವು ಇದು ಮಾಡಿದ್ರೆ ಅವೆಲ್ಲಾನು ಡೌನ್ಲೋಡ್ ಮಾಡಲ್ಲ, ಒಂದಿಷ್ಟು ಸ್ಪ್ಯಾಮ್ ಅಂತ ಬಿಟ್ಬಿಡ್ತೀವಿ ನಾವು, ಇದು ಮಾಡ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅವನಿಗೆ ಅದು ಚಿಕ್ಕದಾದ್ರೂ ಒಂದು ವೆಬ್ಸೈಟ್ ತರ ಆಗ್ಬೇಕು. ಈಗ ಅದೇ ನಮ್ದೀಗ ಒಂದು ಫೋಟೋಸ್ ಕಳಿಸು ಅಂತಂದ್ರೆ ಸಿಕ್ಕಾಪಟ್ಟೆ ಫೋಟೋಸ್ಗಳು ಕಳಿಸ್ತೀವಿ. ಯಾಕಂದ್ರೆ ಒಂದು ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರದೇ ಕೊರತೆ, ನಾಲೆಜ್ನ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಹಂಗಾಗಿ ನಮ್ದೇನು ಅಂತಂದ್ರೆ ನೀಟಾಗಿ ಅವ್ರ ಫೋಟೋಸ್ ಕಳಿಸು ಅಂತಂದ್ರೆ ಒಂದು ಲೊಕೇಶನ್, ಒಂದು ಆಫೀಸ್ ಇತ್ತು ಅಂದ್ರೆ ಒಂದು ಶಾಪ್ ಇತ್ತು ಅಂದ್ರೆ ಶಾಪಿಂದ ಲೊಕೇಶನ್, ಫೋಟೋಸ್ಗಳು ನೀಟಾಗಿ ಅವ್ನ್ ಮಾಡಿರೋಂಥ ವಿಡಿಯೋಸ್, ಅವನಿಗೆ ಒಂದು ಕಸ್ಟಮರ್ಗೆ ಏನೆಲ್ಲ ಬೇಕು ಅಂಥದ್ದೊಂದು ಸಮಸ್ಯೆನ ಅವ್ರಿಗೆ ಡೈರೆಕ್ಟ್ ಆಗಿ ಕಳಿಸಿದ್ರೆ ಅವ್ನ ವೆಬ್ಸೈಟ್ ತರ ಆಗ್ಬಿಡುತ್ತೆ. ಅದು ಚಿಕ್ಕದು ವೆಬ್ಸೈಟ್, ಒಂದ್ ಪೇಜ್ ಅನ್ಕೊಳ್ಳಿ ನೀವು, ಒಂದ್ ಪೇಜ್ ಅಲ್ಲೇ ಫುಲ್ ಡೀಟೇಲ್ಸ್ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಕಸ್ಟಮರ್ಗೂ ಇಲ್ಲಪ್ಪ ಇದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾನೆ, ಯಾಕಂದ್ರೆ ನಮಗ್ ಬೇಕಾಗಿರುವಂತದ್ದೇ ಇವತ್ತಿನ ದಿನದಲ್ಲಿ ಅದನ್ನೇ ನಾವು ಮಾಡ್ಬೇಕು ಅನ್ನೋಂತ ಹೊರಟಿರುವಂತದ್ದು. ಈ ಆ್ಯಪ್ ಹೋಗ್ತಾ ಇರೋದೇ ಅದೇ ಒಂದು ದಾರಿಯಲ್ಲಿ. ಚಿಕ್ಕವರಿಗೂ ಕೂಡ ಇದ್ರಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಮಾಹಿತಿ ತಿಳಿಸ್ಬೇಕು. ಅದ್ರ ಜೊತೆಗೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಗಳು ನೀಟಾಗಿ ಹೋಗ್ಬೇಕು. ಈ ರೀತಿ ಅವ್ರಿಗೊಂದು ನೀಟಾಗಿ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಕೊಡ್ಬೇಕು. ಸ್ವಲ್ಪ ಕಷ್ಟನೇ ಆದ್ರೂ ರೆಡಿ ಮಾಡ್ಕೊಡ್ಬೇಕು ಅನ್ನೋಂಥದ್ದು ಕೆಲವ್ರ ಜೊತೆ ನಾವು ಮಾತಾಡಿದಾಗ, ಸರ್ ಈ ರೀತಿ ನಮ್ ಪ್ಲಾನ್ ಇದೆ, ಈ ರೀತಿ ಮಾಡ್ಬೇಕು ಅನ್ನೋಂಥದ್ದು ಇದೆ ಅಂದ್ರೆ ತುಂಬಾ ಜನ ಇಲ್ಲ ಚೆನ್ನಾಗಿದೆ ಪ್ಲಾನ್, ಮತ್ತೆ ಬೇಕು ಕೂಡ ಆಗಿದೆ ಜನರಿಗೆ, ಅದ್ರ ನಿಮ್ಗೆ ಹೆಲ್ಪ್ ಆಗುತ್ತೆ, ಜನರಿಗೂ ಹೆಲ್ಪ್ ಆಗುತ್ತೆ, ಮಾಡಿ ಅಂತ ಹೇಳಿದ್ರು. ಇದು ನಮ್ಮ ಒಂದು ಕನೆಕ್ಟಿವಿಟಿ ಸರ್. ಓಕೆ, ಈಗ ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ ಈಗ ಸದ್ಯಕ್ಕೆ? ಸರ್ ಈಗ ಸದ್ಯದಲ್ಲಿ ಅಂತಂದ್ರೆ ನಾವು ಸುಮಾರು ಕ್ಯಾಟಗರೀಸ್ ಇದೆ ಸರ್. ನಾವ್ ಯಾಕಂದ್ರೆ ಯಾವ್ದಾವ್ದು ನಾವು ಬೇಕು, ನಾನು ಫಸ್ಟಿಗೆ ಹೇಳ್ದಂಗೆ ಚಿಕ್ಕದು ಪ್ರತಿದಿನ ಯೂಸ್ ಮಾಡ್ಕೊಂಡು ಇಟ್ಕೊಂಡು ಒಂದ್ ವರ್ಷ ಬಿಟ್ಟು ಒಂದೇ ಸಲ ಯೂಸ್ ಮಾಡೋನಿಗೂ ಆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ಬೇಕು ಅನ್ನೋದು ಅನ್ಲಿಮಿಟೆಡ್ ಮಾಡ್ಬಿಟ್ಟಿದೀವಿ ಸರ್ ನಾವು ಕ್ಯಾಟಗರೀಸ್. ಯಾವ್ದು ಯಾಕಂದ್ರೆ ಸಾಫ್ಟ್ವೇರ್ ಅಂತಂದ್ರೆ ಹಂಗೆ ನಮ್ ಕೈಯಲ್ಲಿ ಇರುವಂತ ಚೇಂಜಸ್ ಮಾಡೋದಕ್ಕೆ ಇರುವಂತದ್ದು, ಅದರಲ್ಲಿ ಏನ್ ದೊಡ್ಡ, ಯಾಕಂದ್ರೆ ದೊಡ್ಡದಂತಂದ್ರೆ ನಾವು ಏನೇ ಬೇಕು ಅಂತಂದ್ರೆ ದೊಡ್ಡದಿದ್ರು ಸಿಗ್ಬೇಕು, ಚಿಕ್ಕದಿದ್ರು ಸಿಗ್ಬೇಕು, ಆ ರೀತಿ ಇರುವಂತದ್ದೊಂದನ್ನ ನಾವು ಅದಕ್ಕೆ ಲಿಮಿಟ್ ಅಂತ ಮಾಡಿಲ್ಲ ಈಗ. ಹಂಗಾಗಿ ಅಂದ್ರೆ ಈಗ ಅದರಲ್ಲಿ ಏನ್ ಆಡ್ ಮಾಡಿಸ್ಬೇಕಂತ ಇದೀವಿ ಓಪನಿಂಗ್ ಲಾಂಚ್, ಆಫ್ಟರ್ ಲಾಂಚ್ ಅವಾಗ ನಾವು ಕ್ಯಾಟಗರಿ ವೈಸ್ ಇನ್ನು ಪೇಜಸ್ ಗಳನ್ನ ಮಾಡ್ಬೇಕು. ಈಗ ಅದೇ ಪ್ಲಾಟ್ಫಾರ್ಮ್ ರಿಲೇಟೆಡ್ ನೀವು ಕೇಳಿದ್ರಿ, ನಮ್ದೇನು ಅಂತಂದ್ರೆ ಇದು ಒಂಥರ ಪೇಜ್ ತರ ಮಾಡ್ಬೇಕು ಅನ್ನೋಂಥದ್ದು ನಮ್ ಪ್ಲಾನ್. ಏನು ಅಂತಂದ್ರೆ ಈಗ ಯಾರೋ ಕಸ್ಟಮರ್ಗೆ ಡಿಟೇಲ್ ಕಳಿಸು ಅಂತ ಹೇಳಿರ್ತಾರೆ, ಯಾವುದೇ ಕ್ಯಾಟಗರೀಸ್ ಇರ್ಬೋದು. ಅವಾಗ ಅವನು ವಾಟ್ಸಪ್ ಮೂಲಕ ಫೋಟೋಸ್ಗಳು ಕಳಿಸ್ತಾನೆ ಅಥವಾ ವಿಡಿಯೋಸ್ಗಳು ಕಳಿಸಿರ್ತಾನೆ, ಅವೆಲ್ಲರೂ ಅದು ಡೌನ್ಲೋಡ್ ಮಾಡ್ಕೊಳ್ಳಲ್ಲ. ಅದ್ರ ಬದಲಾಗಿ ನಾವ್ ಏನ್ ಮಾಡ್ಬೇಕು ಅಂತ ಇದೀವಿ ಅಂತಂದ್ರೆ ನೀಟಾಗಿ ಅವನಿಗೆ ಪ್ರೊಫೆಷನಲ್ ಆಗಿ ಅವ್ನ ಲೊಕೇಶನ್, ಅವ್ನ ನೇಮು, ಅವ್ನ ಕಾಂಟ್ಯಾಕ್ಟ್ ನಂಬರ್, ಅವ್ನ್ ಮಾಡಿರೋಂಥ ವರ್ಕ್ ಫೋಟೋಸು, ಅವ್ನ ವಿಡಿಯೋಸು ಎಲ್ಲಾನು ಒಂಥರ ಒಂದ್ ಮಿನಿ ವೆಬ್ಸೈಟ್ ತರ ಅವನಿಗೆ ಒಬ್ಬನಿಗೆ ಲೋಕಲ್ ಏನು ಒಂದ್ ವೆಂಡರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೆ ಕನೆಕ್ಟಿವಿಟಿ ಆಗ್ಬೇಕು. ಯಾರ್ದು ಪ್ರೊವೈಡ್ ಮಾಡೋಂಥವ್ನು ಲೇಬರ್ ಕ್ಯಾಟಗರಿದು. ಈ ರೀತಿ ಇರುವಂತದ್ದು ಈ ಪ್ಲಾಟ್ಫಾರ್ಮಿನ ಮುಖ್ಯ ಉದ್ದೇಶ. ಎಲ್ಲಾ ಕ್ಯಾಟಗರಿದು ಇದೇ ರೀತಿ ನಾವು ಪ್ಲಾನ್ ಮಾಡ್ತಾ ಇದೀವಿ. ನೀವು ಕೇಳಿದ್ರೆ ಎಷ್ಟು ಕ್ಯಾಟಗರೀಸ್ಗಳಿದೆ ಅಂತ. ಕ್ಯಾಟಗರೀಸ್ ನಾವು ಇನ್ನೂವರೆಗೂ ನಾವು ಯಾವ್ದು ಇದೆ ಲಿಮಿಟೆಡ್ ಅಂತ ಮಾಡಿಲ್ಲ ಸರ್ ಅದರಲ್ಲಿ. ಯಾಕಂದ್ರೆ ಇನ್ ಫ್ಯೂಚರ್ ಅಲ್ಲಿ ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಬೇಕು ಅದರದ್ದು ಸಪರೇಟ್ ಆದಂತ ಒಂದು ಕ್ಯಾಟಗರಿನ ನಾವು ಕ್ರಿಯೇಟ್ ಮಾಡ್ಕೋತೀವಿ, ಅದರಲ್ಲಿ ಆಡ್ ಆನ್ ಮಾಡ್ಕೊಂಡು ಹೋಗ್ತೀವಿ. ಇದು ನಮ್ದು ಟೋಟಲ್ ಅಜೆಂಡಾ. ಈಗ ಶಾಪ್ ಅವರಿಗೆ ಈ ರೀತಿ ಬೆನಿಫಿಟ್ ಆಗುತ್ತೆ. ವಾಟ್ ಇಸ್ ದ ಯೂಸ್ ಆಫ್ ಕಸ್ಟಮರ್ಸ್ ವಿಸಿಟ್ ಮಾಡ್ತಾರಲ್ಲ ನಿಮ್ಮ ಒಂದು ಪ್ಲಾಟ್ಫಾರ್ಮ್ಗೆ widely.in ಗೆ, ಅವ್ರಿಗೆ ಯಾವ ರೀತಿ ಯೂಸ್ ಆಗ್ತಾರೆ ಸೀಕರ್ಸ್? ಸರ್ ಈಗ ನೋಡಿ, ನಿಯರ್ ಬೈ ಇರುವಂತದ್ದು ಈಗ ಇದರದ್ದೇ ಬೇಕು. ನಮ್ಗೊಂದು ಆಡಿಯೋ ಸೆಂಟರ್ ಸಂಬಂಧಪಟ್ಟಂಗೆ ಒಂದ್ ಬೇಕು ಅಂತಂದ್ರೆ ಯಾರೋ ಹೊಸದಾಗಿರುವಂತವ್ರು ಬಂದಿರ್ತಾರೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ಸೆಂಟರ್ ಬೇಕಾಗಿರುತ್ತೆ, ಗೊತ್ತಿರಲ್ಲ, ಸರ್ಚ್ ಮಾಡ್ತಾರೆ, ನಿಯರ್ ಆಗಿ ಪಟ್ಟನ್ ಸಿಕ್ಬಿಡುತ್ತೆ. ಇದು ಒಂದು. ಲೋಕಲ್ ಅಲ್ಲಿ ಪ್ರತಿ ದಿನಾನು ಎಷ್ಟೋ ಜನರಿಗೆ ಬೇರೆ ಬೇರೆ ಸಂಬಂಧಪಟ್ಟಂಗೆ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಕಸ್ಟಮರ್ಸ್ಗಳಿಗೆ ಲೇಬರ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಟೆಕ್ನಿಕಲ್ ಇದಕ್ಕೆ ಸಂಬಂಧಪಟ್ಟಂಗೆ ಟೆಕ್ನಿಷಿಯನ್ಸ್ಗಳ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಒಬ್ಬನ್ ಬರ್ತೀನಿ ಅಂತ ಹೇಳಿರ್ತಾರೆ, ಬರಲ್ಲ ಅವತ್ತಿನ ದಿನ. ಅದನ್ನ ನೀವು ನಿಯರ್ ಬೈ ಇರುವಂತ ಯಾವುದೇ ಕ್ಯಾಟಗರಿ ನಮ್ದು ಏನ್ ಮಾಡಿದೀವಿ ಅಂದ್ರೆ ಒಂದು ಮಿನಿಮಮ್ ಸರೌಂಡಿಂಗ್ ಅಲ್ಲಿ ಇದು ಪ್ಲಾನ್ ಮಾಡಿದೀವಿ ಸರ್. ಅದರಲ್ಲಿ
ಆ ಸರೌಂಡಿಂಗ್ ಅಲ್ಲಿ ಯಾರೇ ಸರ್ಚ್ ಮಾಡಿದ್ರು ಯಾವ್ದು ಕೆಟಗರಿ ನಮ್ದಲ್ಲಿ ಆಡ್ ಆಗಿರ್ತಾರೆ ಕಸ್ಟಮರ್ಸ್, ವೆಂಡರ್ಸ್, ಅಂದ್ರೆ ಸರ್ವಿಸ್ ಪ್ರೊವೈಡ್ ಮಾಡೋರು, ಸರ್ಚ್ ಮಾಡಿದ ತಕ್ಷಣ ಅವರಿಗೆ ಅವ್ರು ನಿಯರ್ ಬೈ ಯಾರು ಇರ್ತಾರೆ ಅವ್ರದ್ದು ಡೈರೆಕ್ಟ್ ಆಗಿ ಕನೆಕ್ಟಿವಿಟಿ ಮಾಡ್ಕೋಬಹುದು. ಇದರಿಂದ ಅವ್ನ ಟೈಮ್ ಉಳಿಯುತ್ತೆ, ಅಂದ್ರೆ ಯಾರ್ದು ಕಸ್ಟಮರ್ದು ಡೈರೆಕ್ಟ್ ಅವರು ಆಫೀಸ್ ಟೈಮಲ್ಲಿ ಬೇಕು ಅಂತಂದ್ರೆ, ಇಲ್ಲಪ್ಪ ಇಲ್ಲಿ ಬಾಜುನೇ ಇದಾನೆ ಅಂತಂದ್ರೆ 9 ಗಂಟೆಗೆ ಬಾ ಅಂತಂದ್ರೆ ಅವ್ರು 9 ಗಂಟೆಗೆ ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈ ಬೇರೆ ಕಡೆಯವ್ರು ಇದ್ರು ಅಂತಂದ್ರೆ 10:30 ಬರ್ತಾರೆ, 11 ಗಂಟೆಗೆ ಬರ್ತಾರೆ. ಯಾಕಂದ್ರೆ ಅವರು ದೂರ ಇರ್ತಾರೆ, ಇವರು ಬರಕ್ ಲೇಟ್ ಆಗುತ್ತೆ. ನಿಯರ್ ಬೈ ಸರ್ವಿಸಸ್ ನಾವು ಇಟ್ಟಿರೋದು ಅದಕ್ಕೋಸ್ಕರನೇ, ನಿಯರ್ ಬೈ ಸರ್ವಿಸಸ್ ಅನ್ನೇ ಜಲ್ದಿ ರೀಚ್ ಮಾಡಿಸ್ಬೇಕು ಅನ್ನೋಂಥದ್ದೇ ನಮ್ದು ಉದ್ದೇಶ. ಓಕೆ, ಆಲ್ ಟುಗೆದರ್ widely.in ಅನ್ನೋದು ಒಂದು ಹೈಪರ್ ಲೋಕಲ್ ಪ್ಲಾಟ್ಫಾರ್ಮ್. ಅಲ್ಲಿ ಕಸ್ಟಮರ್ಸ್ ಬರ್ತಾರೆ, ಶಾಪ್ ಸೀಕರ್ಸ್ ಬರ್ತಾರೆ, ಪ್ರೊವೈಡರ್ ಬರ್ತಾರೆ, ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೌದು. ಓಕೆ, ಸೊ ನೀವು ಟೈರ್ 2 ಟೈರ್ 3 ಅನ್ನೋದಕ್ಕಿಂತ ಈವನ್ ವಿಲೇಜಸ್ ಅಲ್ಲಿವರೆಗೂ ರೀಚ್ ಆಗ್ಬೇಕು ಅನ್ನೋ ಒಂದು ಐಡಿಯಾ. 100% ನಮ್ದು ಸ್ಟಾರ್ಟಿಂಗ್ ಅಂತಾನೆ ನಾವು ನಮ್ಮ ಇದ್ರ ಲೋಕಲ್ ಇದರಲ್ಲಿ ಹೇಳ್ಬೇಕು ಅಂದ್ರೆ ಗ್ರಾಮೀಣ ಪ್ರದೇಶ ಹಿಡ್ಕೊಂಡೆ ನಮ್ದು ಬರ್ಬೇಕು ಅಂತ, ತಾಲೂಕಾ ಪ್ಲೇಸ್, ಡಿಸ್ಟ್ರಿಕ್ಟ್ ಪ್ಲೇಸ್, ಅದಾದ್ಮೇಲೆ ಸಿಟೀಸ್ ಗಳಿಗೆ, ದೊಡ್ಡ ದೊಡ್ಡ ಸಿಟೀಸ್ ಗಳಿಗೆ ಹೋಗ್ಬೇಕು ಅನ್ನೋಂಥದ್ದು. ದೊಡ್ಡ ದೊಡ್ಡ ಸಿಟೀಸ್ ಗಳಿಗೆ ಹೋಗಿ ನಾವು ಇಲ್ಲಿಂದ ಪ್ರೊವೈಡ್ ಮಾಡೋ ಬದಲಾಗಿ ಅಲ್ಲಿರುವಂತ ಕೆಲವೊಂದು ಬಿಸ್ನೆಸಸ್ ಇರುತ್ತೆ, ಅಥವಾ ಫ್ರಾಂಚೈಸಿ ಓನರ್ಸ್ ಇರ್ತಾರೆ, ಡೀಲರ್ಸ್ ಇರ್ತಾರೆ, ಅವ್ರಿಗೆ ಈ ಏರಿಯಾದಲ್ಲಿ ಅವ್ರ ಪ್ರಾಡಕ್ಟ್ ಸೇಲ್ ಮಾಡ್ಬೇಕು ಅನ್ನೋಂಥದ್ದು ಇರುತ್ತೆ. ಇಲ್ಲಿ ನಮ್ಮಲ್ಲಿ ಇದು ಪ್ಲಾಟ್ಫಾರ್ಮ್ ರೆಡಿ ಆಯ್ತು ಅಂದ್ರೆ ಅಲ್ಲಿನವ್ರಿಗೆ ಇಲ್ಲಿ ಕರೆಸ್ಬೇಕು, ಇವ್ರಿಗೆ ಇಲ್ಲಿರುವಂತವ್ರಿಗೆ ಬಿಸ್ನೆಸ್ ರಿಲೇಟೆಡ್ ಕೆಲಸ ಮಾಡಬೇಕು ಅನ್ನೋಂಥ ನಮ್ಮ ಉದ್ದೇಶ. ಓಕೆ ಮ್ಯಾಮ್, ನಿಮ್ಮ ಒಂದು ವಿಷನ್ ಈ ಒಂದು ಪ್ಲಾಟ್ಫಾರ್ಮ್ಗೆ ಹೆಂಗೆ ಅಲೈನ್ ಆಯ್ತು ಅಂತ ಹೇಳಿ? ಅಲೈನ್ ಒಂದು ಕನಸು ಮನೆಯಿಂದ ಪ್ರಾರಂಭ ಆಯ್ತು. ಅದಾದ ನಂತರ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ನಾನಿರಂತ NGOದಲ್ಲಿ ಈ ರೀತಿ ಎಲ್ಲ ಹೆಣ್ಮಕ್ಳಿಗಿರಂತ ಸಮಸ್ಯೆಗಳು ಅಥವಾ ಕೆಲವೊಂದು ಸ್ಕಿಲ್ ರಿಲೇಟೆಡ್, ಅಂದ್ರೆ ಅವ್ರ ಮನೆಯಲ್ಲಿ ಕರಕುಶಲ ವಸ್ತುಗಳನ್ನು ಮಾಡಿದಾಗ ಮಾರಾಟ ಮಾಡ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಈಗ ನಾವು ಇವರೇ ಹೇಳಿದಾಗೆ ಈಗ ಒಂದ್ ವೆಬ್ ಪೇಜ್ ನಾವು ಮಾಡ್ತಾ ಇದೀವಿ ಅಂದ್ರೆ ಅವ್ರದೇ ಆದಂತ ವೆಬ್ಸೈಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ 50-60 ಸಾವಿರದವರೆಗೂ ಆಗುತ್ತೆ. ನಾವಿಲ್ಲಿ ಪ್ರತಿಯೊಬ್ಬರದು ಒಂದೊಂದು ಪೇಜ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ಅದರಲ್ಲಿ ಅವ್ರ ಪರ್ಸನಲ್ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ, ಮತ್ತೆ ಅವ್ರು ಮಾಡಿದಂತ ಒಂದು 10-15 ಫೋಟೋಸ್ ಅವ್ರು ಆಡ್ ಮಾಡ್ಬೋದು, ವಿಡಿಯೋಸ್ ಆಡ್ ಮಾಡ್ಬೋದು. ಅದ್ರ ಮೂಲಕ ಅಂದ್ರೆ ಆ ಕೆಟಗರಿಯಲ್ಲಿ ಅವ್ರು ನೋಡಿದಾಗ ಅವರು ಆ ಪೇಜ್ ಓಪನ್ ಆಗ್ತದೆ. ಅಂದ್ರೆ ನನ್ಗೆ ಈ ತರ ಒಂದು ಬ್ಯಾಗ್ ಬೇಕಾಗಿದೆ, ಅಥವಾ ಇವತ್ತು ಒಂದು ಹೊಸ ಏನೋ ತಿಂಡಿ ಬೇಕಾಗಿದೆ, ಏನೇ ಆಗಲಿ ಆ ಕೆಟಗರಿಯಲ್ಲಿ ಹುಡುಕಿದಾಗ ಈ ಎಜುಕೇಶನ್, ವೆಹಿಕಲ್ ಅಥವಾ ಕರಕೌಶಲ ಏನೇ ಹುಡುಕಿದ್ರು ಅಲ್ಲಿ ಅವರು ಓಪನ್ ಮಾಡಿ ನೋಡಿದಾಗ ಅವ್ರ ಪರ್ಸನಲ್ ಆಗಿ ಡೀಟೇಲ್ ನಾವು ನೋಡ್ತೀವಿ. ನಂತರ ಅವರಲ್ಲಿ ಸರ್ಚ್ ಮಾಡಿದಾಗ ಹೆಣ್ಮಗಳಿಗೆ ತಾನ್ ಮಾಡಿದಂತ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಲಿಕ್ಕೂ ಅದು ಒಂದು ಪೇಜ್ ಎಲ್ಲರಿಗೂ ಉಪಯೋಗ ಆಗುತ್ತೆ. ಮತ್ತೆ ನಾವು ಬೇಕಾದಂತ ವೆಂಡರ್ಸಿಗೂ ಸಹ ಅದು ಉಪಯೋಗ ಆಗುತ್ತೆ. ಇಬ್ಬರಿಗೂ ಒಂದು ಕನೆಕ್ಟಿವಿಟಿ ನಾವು ಮಾಡಿಸ್ಕೊಡ್ಬೋದು. ಇಲ್ಲಿ ಒಂದು ನಾನು ಇದ್ರಲ್ಲಿ ಬಂದಿದ್ದು ಉದ್ದೇಶ ಏನಂತಂದ್ರೆ, ನಾನು ಈ ಸದ್ಯ ಒಂದು 10 ವರ್ಷದಿಂದ ಈ ರೀತಿ NGOದಲ್ಲಿ ಕೆಲಸ ಮಾಡ್ಬೇಕು. ಈ ರೀತಿ ಎಲ್ಲರ ಜೊತೆ ಮಾತಾಡಿದಾಗ ಅಲ್ಲೇ ಅದನ್ನೆಲ್ಲ ಇಲ್ಲಿ ಮಾಡಬಹುದಲ್ಲ, ನಾವೀಗ ಏನ್ ಮಾಡ್ಲಿಕ್ಕಂತ ಕೆಲಸಗಳನ್ನ ಅದನ್ನೆಲ್ಲ ಇಲ್ಲಿ ಆಡ್ ಮಾಡಿಸ್ಬೋದು, ಅವ್ರಿಗೊಂದು ಹೆಲ್ಪ್ ಮಾಡ್ಬೋದು ಅನ್ನೋ ಉದ್ದೇಶ ನಮ್ದು. ಇದು ಬರೀ ರೆವೆನ್ಯೂ ಜನರೇಷನ್, ಪ್ರಾಫಿಟ್ ಮೇಕಿಂಗ್ ಅನ್ನೋದಕ್ಕಿಂತ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವ ಅನ್ನೋ ಒಂದು ಐಡಿಯೇಷನ್ ಕೂಡ ಇದೆ. ಓಕೆ, ಆಮೇಲೆ ಒಂದು ಏನ್ ಇಂಪಾರ್ಟೆಂಟ್ ಅಂದ್ರೆ, ಈಗ ಕಾಂಪಿಟೇಟರ್ಸ್ ಇದ್ದಾರೆ, ಹೌ ಡಿಫರೆಂಟ್ ಯು ಆರ್ ಫ್ರಮ್ ದ ಕಾಂಪಿಟೇಟರ್ಸ್? ಸರ್, ಕೆಲವೊಂದು ಕಾಂಪಿಟೇಟರ್ಸ್ ಹೆಂಗಿದೆ ಅಂತಂದ್ರೆ ಇದಾರೆ, ಇಲ್ಲ ಅಂತಿಲ್ಲ. ಕೆಲವೊಂದು ಕೆಟಗರೀಸ್ ನಾವು ಹೆಸರು ಹೇಳಿದ್ರೆ ಈಗ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿದ್ರೆ ಸೂಕ್ತ ಅನ್ಸಲ್ಲ. ಜಾನಪದ ಗೀತೆಗಳಿಗೆ ಸಂಬಂಧಪಟ್ಟಂಗೆ ನಮಗ್ ನೀಟಾಗಿ ಹಾಡುವಂತ ಹಳೆಯ ಹಾಡುಗಳನ್ನ ಬೇಕಿದೆ, ಡೈರೆಕ್ಟ್ ಟು ಡೈರೆಕ್ಟ್ ಕನೆಕ್ಟಿವಿಟಿ ಬೇಕಿದೆ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಾ? ಅದು ಸ್ಪೆಷಲಿ ರೂರಲ್ ಏರಿಯಾ ಸಿಗಲ್ಲ. ಆ ರೀತಿ ಇರುವಂತ ಅನೇಕ ಪ್ಲಾಟ್ಫಾರ್ಮ್ಸ್ ಗಳಿದೆ, ಅದ ಆ ರೀತಿ ಇರುವಂತ ಅನೇಕ ಇದು ಇದೆ, ಅವರನ್ನ ನಾವು ಇದರಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆ, ಯಾರು ಅಂಡರ್ ಸರ್ವ್ಡ್ ಇದಾರೆ, ಯಾರಿಗೆ ರೀಚ್ ಮಾಡಕ್ ಆಗಿಲ್ಲ ಅಂತವ್ರನ್ನ ಈ ಒಂದು ಪ್ಲಾಟ್ಫಾರ್ಮ್ ಗೆ ತಗೊಂಡ್ಬರೋಣ ಅಂತ ಪ್ಲಾನ್ ಒಂದು. ಎರಡನೇ ಸರ್, ಈಗ ನೋಡಿ ಇನ್ನೊಂದೇನು ಅಂದ್ರೆ ಪಂಕ್ಚರ್ ಶಾಪ್ಸ್ ಗಳದ್ದು ನಾ ಚಿಕ್ಕದೆ ನಾನು ಹೇಳಿದೆ, ಲೋಕಲ್ ಟು ಲೋಕಲ್ ಅಂತ ಅದಕ್ಕೆ ಹೇಳಿದೆ. ಪಂಕ್ಚರ್ ಶಾಪ್ ಕೂಡ ನಮ್ದ್ರಲ್ಲಿ ಆಡ್ ಆಗ್ಬೇಕು. ಇದು ನಮ್ಮ ವಿಷನ್, ಸಣ್ಣದಿಂದ ಅತಿ ಸಣ್ಣದು. ಅವನಿಗೆ ರಾತ್ರಿ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇರ್ತಾನೆ, ಅವನಿಗೆ ಎಲ್ಲೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬರ್ಬೇಕು ಅನ್ನೋಂತಂದ್ರೆ ಆ ಸರೌಂಡಿಂಗ್ ಅಲ್ಲಿ ಇರುವಂತ ಪಂಕ್ಚರ್ ಶಾಪ್ ದವನಿಗೆ ಕಾಲ್ ಮಾಡಿದ್ರೆ ಅವ್ನು ಬಂದು ಸರ್ವಿಸ್ ಕೊಡ್ಬೇಕು. ನಾವು ಅದನ್ನ ಅವ್ರಿಗೆ ಹೇಳ್ಬಿಟ್ಟೇನೆ ನಾವು ಇದರಲ್ಲಿ ಆಡ್ ಮಾಡ್ಕೊಬೋದು. ಈ ರೀತಿ ಚಿಕ್ಕದರಿಂದ ಹಿಡ್ಕೊಂಡು ದೊಡ್ಡದು. ನಾನು ಅದಕ್ಕೆ ಅಂದಲ್ಲ ಸರ್, ಬೆಂಗಳೂರಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ಎಷ್ಟೋ ಜನರಿಗೆ ಆ ಫೀಲ್ಡ್ ಅಲ್ಲೇ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಇವೆಂಟ್ ಗಳಿಗೂ ನಾವು ಜಾಸ್ತಿ ಹೋಗ್ತಿರ್ತೀನಿ. ಅಲ್ಲಿನವ್ರಿಗೆ ಈ ಏರಿಯಾದಾಗ ಯಾವ್ದೋ ಒಂದು ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಡೀಲರ್ಶಿಪ್ ಕೊಡೋದಿರುತ್ತೆ, ಅದ್ರ ಕನೆಕ್ಟಿವಿಟಿ ಇರಲ್ಲ.
ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅದು ತರಬೇಕು ಅಂತ ಮುಂಚೆನೆ ಅದಕ್ಕೆ ಹೇಳಿದ್ವಿ ಸರ್. ಆ ರೀತಿ ಇರುವಂತದ್ದು. ಆಲ್ ಟುಗೆದರ್ ಇಟ್ ವಾಸ್ ರಿಯಲಿ ಗುಡ್ ಇನಿಷಿಯೇಟಿವ್. ನಿಮ್ಮ ಒಂದು widely.in ಏನಿದೆ ಅಲ್ಲ, ಬಹಳ ಒಳ್ಳೆ ಇನಿಷಿಯೇಟಿವ್. ಸೊ ಯಾವಾಗ ಲಾಂಚ್ ಮಾಡ್ಬೇಕನ್ನೋ ಒಂದು ಪ್ಲಾನ್ ಇದೆ ನಿಮ್ಗೆ? ಯಾವ ರೀತಿ ಮಾಡ್ತಾ ಇದ್ದೀರಾ? ಸರ್ ಅಕ್ಟೋಬರ್ 11 ಮತ್ತು 12ಕ್ಕೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮ್ಮನೆ ಕಾಮನ್ ಆಗಿ ನಾವು ಮುಂಚೆ ಹೇಳ್ದಂಗೆ ಎಲ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೇಕು ಅನ್ನೋಂಥದ್ದೇ ನಮ್ಮ ಓವರಾಲ್ ಆಗಿ ನಮ್ಮ ಏನ್ ಟೀಮ್ ಇದೆ ಎಲ್ರದ್ದು ಮೈಂಡ್ ಸೆಟ್ ಅದೇ ಇರೋದ್ರಿಂದ ಸುಮ್ಮನೆ ಲಾಂಚ್ ಮಾಡಿದ್ರೆ ನಮ್ಮೂರಿಗೆ ಒಂದು 4-6 ಜನರಿಗೆ ಕರ್ಸ್ಕೊಂಡು ಲಾಂಚ್ ಮಾಡಿದ್ರೆ ಅದು ಉಪಯೋಗ ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಕೆಲವೊಬ್ರ ಜೊತೆ ದೊಡ್ಡವ್ರ ಜೊತೆ ನಮ್ಮೆಲ್ಲ ಟೀಮ್ ಮಾತಾಡಿದಾಗ ಒಂದು ಸ್ಕಿಲ್ ಇಗ್ನೈಟ್ ಅನ್ನೋಂಥ ಒಂದು ಪ್ರೋಗ್ರಾಮ್ ಮೂಲಕ ಸುಮಾರು ಈ ಏರಿಯಾದಲ್ಲಿ ಇರುವಂತ ಅನೇಕ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಿದೆ, ಇನ್ನೂ ಸ್ವಲ್ಪ ಅವರು ಬೇರೆ ಕಡೆಯಿಂದ ಬಂದಿರುವಂತ ಇನ್ಸ್ಟಿಟ್ಯೂಟ್ಗಳಿಗೆ ಕರ್ಸೋಣ. ಅಂದ್ರೆ ಅಲ್ಲಿಂದ ಒಂದ್ ಇದ್ರು ಇಲ್ಲಿಂದ ಒಂದಿರ್ಲಿ, ಅಥವಾ ಅಲ್ಲಿ ಇಲ್ಲಿ ಯಾವ್ದಿರಲ್ಲ ಅಂತ ಇನ್ಸ್ಟಿಟ್ಯೂಟ್ಗಳು ಬೇರೆ ಕಡೆಯಿಂದನೇ 2 ಕರ್ಸೋಣ. ಇದರಿಂದ ಒಂದಿಷ್ಟು ನಮ್ಮ ಇಲ್ಲಿರುವಂತ ಇನ್ಸ್ಟಿಟ್ಯೂಟ್ಗಳು ಅವರಿಂದ ಪ್ರೇರಣೆ ಪಡ್ಕೋಬಹುದು ಬರುವಂತ ಇನ್ಸ್ಟಿಟ್ಯೂಟ್ಗಳಿಂದ. ಇಲ್ಲಿ ಯಾವ ಇನ್ಸ್ಟಿಟ್ಯೂಟ್ಗಳಿಲ್ಲ, ಇನ್ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಕಾಲೇಜಸ್ದವರಾಗ್ಲಿ ಬೇರೆ ಬೇರೆ ಸ್ಕೂಲ್ದವರಾಗ್ಲಿ ಮರ್ಜ್ ಮಾಡ್ಕೊಂಡು ಅಥವಾ ಕೊಲಾಬ್ರೇಷನ್ ಅಲ್ಲಿ ಫ್ರಾಂಚೈಸಿ ಮಾಡಲ್ ಅವ್ರು ಕೊಡೋರು ಕೆಲವೊಂದು ಕಂಪ್ನೀಸ್ ಇನ್ಸ್ಟಿಟ್ಯೂಟ್ಗಳಿದೆ, ಅವ್ರಿಗೆ ಕರೆಸಿ ನಾವು ಅದ್ರ ಮೂಲಕ ನಾವೇನಾದ್ರೂ ಓಪನಿಂಗ್ ಮಾಡ್ಬೋದಾ ಅನ್ನೋಂಥ ಒಂದು ಮೈಂಡ್ ನಾವು ಎಲ್ಲ ಡಿಸ್ಕಸ್ ಮಾಡಿದಾಗ ಇಲ್ಲ ಚೆನ್ನಾಗಿದೆ ಐಡಿಯಾ ಅಂತ ಹೇಳಿದ್ರು. ನಾವು ದೊಡ್ಡವರಿಗೆ ಎಲ್ಲರಿಗೂ ಭೇಟಿ ಆದಾಗ ಇದೇ ರೀತಿ ಓಪನ್ ಮಾಡೋಣ, ಲಾಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ನಾವು ಚೇಂಬರ್ ಆಫ್ ಕಾಮರ್ಸ್ದವರಿಗೆ ಈ ಥಾಟ್ ಅನ್ನ ನಾವು ಹೇಳಿದ್ವಿ. ಸರ್ ಈ ಏರಿಯಾದಲ್ಲಿ ನಾವು ಅಕ್ಟೋಬರ್ ಇದಕ್ಕೆ ನಾವು ಹಿಂಗ್ ಲಾಂಚ್ ಮಾಡ್ಬೇಕಂತ ಇದೀವಿ, widely.in ಅಂತ ಹೇಳಿ ನಮ್ಮ ವೆಬ್ಸೈಟ್ ನ ಲಾಂಚ್ ಇದು ಆಪ್ ಅನ್ನ ಲಾಂಚ್ ಮಾಡ್ಬೇಕಂತ ಇದೀವಿ, ಅದಕ್ಕೋಸ್ಕರ ಹಿಂಗ್ ಮಾಡ್ಬೇಕಂತ ಇದೀವಿ ಅಂತಂದ್ರೆ ಅವರು ಇಲ್ಲ ತುಂಬಾ ಒಳ್ಳೆ ಕಾರ್ಯಕ್ರಮ ಇದೆ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿರ್ಬೋದು, ಅವ್ರ ಎಂಟೈರ್ ಟೀಮ್ ಆಗಿರ್ಬೋದು, ಸೆಕ್ರೆಟರಿ ಸರ್ ಆಗಿರ್ಬೋದು, ಎಲ್ಲರೂ ಅವರೇ ಮತ್ತೆ DC ಅವ್ರ ಹತ್ರ ಕರ್ಕೊಂಡು ಹೋಗಿ ಮತ್ತೆ ಅವರೇ ಸಂಬಂಧಪಟ್ಟ ಮಿನಿಸ್ಟರ್ ಸರ್ ಅವ್ರ ಜೊತೆ ಕರ್ಕೊಂಡು ಹೋಗಿ ಇಲ್ಲಿರುವಂತ ಎಲ್ಲರ ಜೊತೆನೂ ಒಳ್ಳೆ ಕನೆಕ್ಟಿವಿಟಿ ಮಾಡಿಸಿ ಅಕ್ಟೋಬರ್ 11ಕ್ಕೆ ಲಾಂಚ್ ಮಾಡೋ ಲೆವೆಲಿಗೆ ಬಂದು ನಿಂತಿದ್ದೀವಿ ಸರ್ ಈಗ. ಹಂಗಾಗಿ ಇದು ನಮ್ಮ ಲಾಂಚಿಂಗ್ ಪ್ಲಾನ್. ಒಂದು ಸುಮಾರು 15 ಕ್ಯಾಟಗರಿ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೇರೆ ಬೇರೆ ನಮ್ಗೆ ಸಂಬಂಧಪಟ್ಟಂಗೆ ಇನ್ಸ್ಟಿಟ್ಯೂಟ್ಗಳು ನಾವು ಹೇಳ್ತೀವಿ ಸರ್. ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮ widely.in ಲಾಂಚ್ಗೆ ಸಕ್ಸಸ್ಫುಲಿ ಲಾಂಚ್ ಆಗಲಿ. ನೀವು ಹೇಳಿದಂಗೆ ಹೈಪರ್ ಲೋಕಲ್ ಅಂತ ಏನ್ ಹೇಳಿದಾರಲ್ಲ, ಈ ಹೈಪರ್ ಲೋಕಲ್ ಐಡಿಯೇಷನ್ ನೀಡ್ ಆಫ್ ದಿ ಅವರ್ ಅನಿಸ್ತಾ ಇದೆ, ಸ್ಪೆಷಲಿ ನಾಟ್ ಜಸ್ಟ್ ಫಾರ್ ಕಲಬುರಗಿ, ಸೊ ಎಂಟೈರ್ Tier 2 Tier 3 ಸಿಟಿಯಲ್ಲಿ ನಿಮ್ಮ ಒಂದು ವಿಷನ್ ಪ್ಯಾನ್ ಕರ್ನಾಟಕ ಪ್ಯಾನ್ ಇಂಡಿಯಾ ಆಗಲಿ ಅಂತ ಹೇಳಿ ನಾವು ನಿಮ್ಗೆ ವಿಶ್ ಮಾಡ್ತೀವಿ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬೋತ್ ದ ಕಪಲ್ ಫೌಂಡರ್ಸ್. ವಿ ವಿಶ್ ಯು ಅ ಗ್ರೇಟ್ ಸಕ್ಸಸ್ ಅಹೆಡ್. Thank you so much and sharing your company vision and what is that idea behind it. Thank you once again. Thank you, sir. Thank you.